HSRP ಫಲಕ ಅಳವಡಿಕೆ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದರಲ್ಲೂ ಕೂಡ ಮಾಲೀಕರಿಗೆ ಒಂದು ರೀತಿಯ ಗೊಂದಲ ಸೃಷ್ಟಿಯಾಗ್ತಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಅಂದರೆ ಇನ್ನೇನು ಕೆಲ ದಿನಗಳು ಲಾಸ್ಟ್ ಡೇಟ್ ಹತ್ರ ಬಂದಂತೆ ಭಾರಿ ಗೊಂದಲಗಳೇ ಸೃಷ್ಟಿಯಾಗ್ತಿದೆ. ಅದೇ ಕಾರಣಕ್ಕೆ ಇದೀಗ ಏನು ಕೊನೆ ದಿನಾಂಕ ಫೆಬ್ರವರಿ 17 ಇತ್ತು, ಅದನ್ನು ಮುಂದಕ್ಕಾಕಿ ಅಂತ ಒತ್ತಡಗಳು ಹೆಚ್ಚಾಗ್ತಿವೆ. ಹಾಗಾದರೆ ಈ HSRP ಫಲಕ ಅಂದ್ರೇನು, ಅದನ್ನು ಅಳವಡಿಸ್ಕೊಳ್ಳೋದು ಹೇಗೆ, ಅದನ್ನು ಆನ್ಲೈನ್ ಮೂಲಕ ಹೇಗೆ ಅಪ್ಲೈ ಮಾಡೋದು, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹೊಸ ವಾಹನಗಳಿಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ HSRP ವಾಹನ ಖರೀದಿಯ ಸಂದರ್ಭದಲ್ಲಿಯೇ ಬಂದಿರುತ್ತೆ. ಆದರೆ 2019ರ ಏಪ್ರಿಲ್ಗೂ ಮುನ್ನ ಖರೀದಿಸಲಾದ ಎಲ್ಲ ವಾಹನಗಳಿಗೂ ಈಗ HSRPಯನ್ನು ಅಳವಡಿಸಲೇಬೇಕಾಗಿದೆ. ಇದೇ ಫೆಬ್ರವರಿ 17 ಕೊನೆಯ ದಿನಾಂಕವಾಗಿದೆ. ಒಂದು ವೇಳೆ ನೀವು ಯಾರಾದರೂ ಅಳವಡಿಸಲೇ ಇಲ್ಲ ಅಂದರೆ ದಂಡ ವಿಧಿಸಲು ಅವಕಾಶ ಇದೆ. HSRP ಏನಿದೆ, ಇವುಗಳು ಇಲ್ಲದೆ ವಾಹನವನ್ನು ಮಾರಾಟ ಮಾಡೋಕ್ಕಾಗೋದಿಲ್ಲ, ವಿಳಾಸವನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಅರ್ಹತಾ ಪ್ರಮಾಣ ಪತ್ರ ಏನಿದೆ ಅವುಗಳನ್ನು ನವೀಕರಣ ಮಾಡಲು ಕೂಡ ಸಾಧ್ಯವಿಲ್ಲ. ಆದರೆ ನಿಜಕ್ಕೂ ಸಮಸ್ಯೆ ಇರುವುದು HSRP ನೋಂದಣಿಯಲ್ಲ ಅಥವಾ HSRP ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲ ಎನ್ನುವಂಥದ್ದು ದೊಡ್ಡ ಅನುಮಾನವಾಗಿದೆ. ಯಾಕಂದರೆ ಇದೀಗ HSRP ನೋಂದಣಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಸೃಷ್ಟಿಯಾಗ್ತಿದೆ. ಅಂದರೆ ಇದು ಏನಿದೆ, ಲಾಸ್ಟ್ ಡೇಟು ಹತ್ತಿರ ಬಂದಂತೆ ಕೆಲವೊಂದು ನೋಂದಣಿ ಪೋರ್ಟಲ್ಗಳೇನಿವೆ ಇದೀಗ ಕೈ ಕೊಡ್ತಿವೆ, ಸರ್ವರ್ ಏನಾಗ್ತಿದೆ ಕೈ ಕೊಡಲು ಆರಂಭಿಸಿವೆ. ಅದೇ ಕಾರಣಕ್ಕೆ ಹಲವು ಸಮಸ್ಯೆಗಳು ಉಂಟಾಗ್ತಿವೆ. ಹಾಗಾದರೆ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಿವೆ ಅವುಗಳನ್ನು ಒಂದೊಂದಾಗಿ ನೋಡೋದಾದರೆ, ವಾಹನ ಪೋರ್ಟಲ್ನಲ್ಲಿ ವಿವರ ತಾಳೆಯಾಗುವುದು. ಸ್ನೇಹಿತರೆ, ಸಾರಿಗೆ ಇಲಾಖೆಯ ಎಲ್ಲ ದಾಖಲಾತಿಗಳು ಈಗ ಸಂಪೂರ್ಣ ಡಿಜಿಟಲೀಕರಣವಾಗಿವೆ. ಕಾಗದದ ರೂಪದಲ್ಲಿದ್ದ ಎಲ್ಲ ದಾಖಲೆಗಳು ಇದೀಗ ಡಿಜಿಟಲೀಕರಣ ಮಾಡಲಾಗಿದ್ದು, ನಂತರ ಕೇಂದ್ರ ಸರ್ಕಾರದ ವಾಹನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆದರೆ ಹೀಗೆ ಡಿಜಿಟಲೀಕರಣ ಮಾಡುವಾಗ ಕೆಲವು ವಿವರಗಳು ಬಿಟ್ಟು ಹೋಗಿದ್ದರೆ ಅಥವಾ ತಪ್ಪಾಗಿದ್ದರೆ ಅಂತಹ ವಾಹನಗಳಿಗೆ ಇದೀಗ HSRP ಬುಕ್ಕಿಂಗ್ ಮಾಡಲಾಗ್ತಿಲ್ಲ. ಇದು ಒಂದು ಸಮಸ್ಯೆ. ಆದರೆ ಇನ್ನು ವಾಹನ ಕಂಪನಿಯ ತಯಾರಕ ಕಂಪನಿಗಳ ಹೆಸರೇನಿರುತ್ತೆ ಅಥವಾ RC ಏನಿರುತ್ತೆ ಅಥವಾ ನೋಂದಣಿ ಪತ್ರ ಅಥವಾ ನೋಂದಣಿ ಕಾರ್ಡ್, ಸಿಂಪಲ್ ಆಗಿ ಹೇಳೋದಾದರೆ RC ಕಾರ್ಡ್ ಏನಿರುತ್ತೆ ಅಲ್ಲಿ ಏನಾದರೂ ಸರಿಯಾಗಿ ನಮೂದಾಗಿಲ್ಲ ಅಂದರೆ ಅದು ಕೂಡ ಇಲ್ಲಿ ಅದರ್ಸ್ ಅಂತ ತೆಗೆದುಕೊಂಡಿರುತ್ತೆ. ಆ ವಿಚಾರ ಕೂಡ ಇಲ್ಲಿ ವಿವರವಾಗಿ ತಾಳೆಯಾಗುತ್ತಿಲ್ಲ ಅಂದರೆ ಅದು ಕೂಡ ಇಲ್ಲಿ ತೊಂದರೆಯಾಗುತ್ತೆ. ಇದಷ್ಟೇ ಅಲ್ಲದೆ ಕೆಲವೊಂದು ವಿಚಾರಗಳು ಈಗ ಹೆಚ್ಚು ಸದ್ದಾಗ್ತಿದೆ. 7ರಿಂದ 8 ವರ್ಷದ ಹಳೆಯ ವಾಹನಗಳೇನಿದೆ ಅವುಗಳಿಗೂ ಕೂಡ ಇದೀಗ HSR ಏನು ಇದು ಇದೆಯಲ್ಲ ಪ್ಲೇಟ್ ಹೊಂದಾಣಿಕೆ ಆಗ್ತಿಲ್ಲ ಎನ್ನುವಂತಹ ಮಾತುಗಳು ಕೇಳಿ ಬರ್ತಿವೆ. ಇನ್ನೊಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಕಂಪನಿಗಳ ಹೆಸರು ವಾಹನ್ ಪೋರ್ಟಲ್ನಲ್ಲಿ ಇಲ್ಲ. ಅಂತಹ ಕಂಪನಿಗಳ ವಾಹನಗಳ HSRP ಖರೀದಿಸಲು ಸಾಧ್ಯವಾಗ್ತಿಲ್ಲ. ಅಂದರೆ ಸ್ನೇಹಿತರೆ, ನಿಮ್ಗೆ ಅನಿಸಿರಬಹುದು, ಅಂದರೆ ಕೆಲವೊಂದು ಇರ್ತವೆ, ಅಂದರೆ ಈ ಯಮಹಾ, ಸ್ಪೆಂಡರ್ ಪ್ಲಸ್, ಹೀರೋ ಹೋಂಡಾ, ಹೀಗೆ ಈಗ ಏನಾದರೂ ಸಪ್ರೇಟ್ ಆಗಿದ್ದರೆ ಅವುಗಳು ವಾಹನ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂದರೆ ಅವುಗಳಿಗೂ ಕೂಡ ದೊಡ್ಡ ಸಮಸ್ಯೆ ಆಗ್ತಿದೆ. ಅಂದರೆ ನಾವು ಯಾವುದಕ್ಕೆ ಹೋಗಬೇಕು, ಯಾವ ಪೋರ್ಟಲ್ಗೆ ಹೋಗಿ ಯಾವ ರೀತಿ ರಿಜಿಸ್ಟರ್ ಆಗಬೇಕು ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗ್ತಿದೆ. ಇದಷ್ಟೇ ಅಲ್ಲದೆ 10ರಿಂದ 15 ವರ್ಷಗಳ ಹಿಂದಿನ ಹಳೆ ವೆಹಿಕಲ್ಸ್ ಏನಿದೆ ಅದಕ್ಕೂ ಕೂಡ ಇದೀಗ HSRP ಏನಿದೆ ಈ ಪ್ಲೇಟ್ಗಳನ್ನು ಅಳವಡಿಸಲು ಅಲ್ಲಿ ನೋಂದಣಿ ಆಗ್ತಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಸರಿಯಾಗಿ ನೋಡಿದರೆ 18ರಿಂದ 20 ವರ್ಷ ಅಲ್ಲ 25 ವರ್ಷ ಇದರ ಕೂಡ ಆಗ್ತಾ ಇದೆ. ಆದರೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಇದರಲ್ಲಿಯೂ ಕೂಡ ಸಮಸ್ಯೆಗಳು ಎದುರಾಗ್ತಿದೆ. ಇನ್ನು ಕಳೆದ 10ರಿಂದ 15 ವರ್ಷಗಳಲ್ಲಿ ಹಲವಾರು ಕಾರು ತಯಾರಿಕಾ ಕಂಪನಿಗಳು ಮತ್ತು ದ್ವಿಚಕ್ರ ವಾಹನ ತಯಾರಿಕಾ ಕಂಪನಿಗಳು ಭಾರತದಲ್ಲಿ ಕಾರ್ಯಾಚರಣೆಯನ್ನು ನಿಲ್ಲಿಸಿವೆ. ಅವುಗಳಲ್ಲಿ ಅಧಿಕೃತವಾಗಿ ಸರ್ವಿಸಿಂಗ್ ಸೇವೆ ಒದಗಿಸಿರುವಂತಹ ಕಂಪನಿಗಳು ವಾಹನಗಳಿಗಷ್ಟೇ HSRP ಖರೀದಿಸಲು ಸಾಧ್ಯವಾಗುತ್ತಿದೆ. ಬೇರೆ ವಾಹನಗಳಿಗೆ HSRP ಖರೀದಿಸಲು ಸಾಧ್ಯವಾಗುತ್ತಿಲ್ಲ. ದೇವೋ ಇರಬಹುದು, ಒಪೆಲ್ ಇರ್ಬೋದು, ಮಿತ್ಸುಬಿಷಿ ಇರಬಹುದು, ಕೆಲವು ಕಂಪನಿಗಳೇನಿದ್ದಾವೆ ಅವುಗಳಿಗೆ ಇದೀಗ HSRPಗಳನ್ನು ಖರೀದಿಸಲು ಸಾಧ್ಯವಾಗ್ತಿಲ್ಲ. ಇನ್ನು ಕೆಲವೊಂದು ವಾಹನಗಳ ವಿವರವನ್ನು ಏನು ವಾಹನ್ ಪೋರ್ಟಲ್ನಲ್ಲಿ ಹಾಕಿದ್ರೂ ಕೂಡ ಅಲ್ಲಿ ಬರುತ್ತಿರುವಂತಹ ಕೆಲವೊಂದು ಎರರ್ಗಳು ಏನಂದ್ರೆ, HSRP ನೀಡಲು ಸಾಧ್ಯವಾಗುತ್ತಿಲ್ಲ, ನಿಮ್ಮ ವಾಹನವನ್ನ ಡೀಲರ್ ಏನಿದ್ದಾರೆ ಅವರನ್ನ ಸಂಪರ್ಕಿಸಿ ಎನ್ನುವಂತಹ ಸಂದೇಶಗಳು ಬರ್ತಿವೆ. ಇದಷ್ಟೇ ಅಲ್ಲದೆ ಮಿನಿ ಕಂಪನಿಗಳ ಕೆಲವು ಮಾದರಿಗಳಿಗೆ HSRP ಖರೀದಿಸಲು ಸಾಧ್ಯವಾಗ್ತಿಲ್ಲ. ಟಾಟಾ ಮೋಟಾರ್ಸ್ನ ಕೆಲವು ಮಾದರಿಗಳಿಗೆ ಟಾಟಾ ಇಂಜಿನಿಯರಿಂಗ್ ಅಂಡ್ ಲೊಕೊಮೋಟಿವ್ ಕಂಪನಿ ಲಿಮಿಟೆಡ್ ಟಾಲ್ಕೋ ಹೆಸರಿನಲ್ಲಿ ಮಾರಾಟವಾಗಿದ್ದ ಮಾದರಿಗಳಿಗೆ HSRPಯನ್ನು ಈಗ ಖರೀದಿಸಲು ಸಾಧ್ಯವಾಗ್ತಿಲ್ಲ. ಸೇನಾ ವಾಹನಗಳು ಹರಾಜಾಕಿರುವಂತಹ ಅಂದರೆ 2019ಕ್ಕೂ ಮುಂಚೆ ಏನೆಲ್ಲ ಹರಾಜಾಕಿದ್ರೋ ಅವುಗಳಿಗೂ ಕೂಡ HSRPಯನ್ನು ಹಾಕಲಾಗ್ತಿಲ್ಲ. ಬೇರೆ ರಾಜ್ಯಗಳಲ್ಲಿ ಖರೀದಿಸಿ ಕರ್ನಾಟಕದಲ್ಲಿ ಹೊಸದಾಗಿ ನೋಂದಣಿ ಮಾಡಿಸಿದಾರಲ್ಲ ಆ ವಾಹನಗಳಿಗೂ ಕೂಡ ಇದೀಗ HSRP ಹಾಕೋಕ್ಕಾಗ್ತಿಲ್ಲ.
ಒಂದು ಪ್ರಾದೇಶಿಕ ಕಚೇರಿಯಲ್ಲಿ ಉದಾಹರಣೆಗೆ KA02 ನೋಂದಣಿಯ ವಾಹನವನ್ನು ನೀವು ತೆಗೆದುಕೊಂಡು ಬೇರೆ ಪ್ರಾದೇಶಿಕ ಕಚೇರಿಯಲ್ಲಿ ಮರು ನೋಂದಣಿ ಮಾಡಿದರೂ ಕೂಡ ಅವರಿಗೂ ಕೂಡ ಈ HSRPಗಳನ್ನು ಹಾಕಲಾಗ್ತಿಲ್ಲ. ಇನ್ನೊಂದು ವಿಚಾರ ಏನಂದರೆ IND ಫಲಕಗಳೇನಿದೆ, IND ಫಲಕಗಳನ್ನು ಅಳವಡಿಸಿದರೆ ಸಾಕು, ಈ HSRP ಬೇಡ ಅಂತ ಕೆಲವರು ಹೇಳ್ತಾ ಇದ್ರು. ಆದರೆ IND ಫಲಕಗಳೇ ಬೇರೆ, ಈ HSRP ಫಲಕಗಳೇ ಬೇರೆ. ಆ ಕಾರಣದಿಂದ ಇದೀಗ HSRP ಹಾಕುವುದು ಅನಿವಾರ್ಯವಾಗಿದೆ. ಅದರಲ್ಲೂ ಕೂಡ ಇದೇ ಫೆಬ್ರವರಿ 17 ಕೊನೆಯ ದಿನಾಂಕವಾಗಿದ್ದು ಮಾಲೀಕರಲ್ಲಿ ಒಂದು ರೀತಿಯ ಆತಂಕ ಮೂಡಿದೆ. ಅದೇ ಕಾರಣಕ್ಕೆ ಮಾಲೀಕರು ಈ ಸೈಬರ್ ಸೆಂಟರ್ ಇರಬಹುದು, ಈ ವೆಬ್ ಪೋರ್ಟಲ್ ಇರ್ಬೋದು, ಮೊಬೈಲ್ಗಳಲ್ಲೇ ಆಗಲಿ ಕೂಡ ಅಪ್ಲೈ ಮಾಡ್ಬೋದು. ಅದೇ ಕಾರಣ ಇದೀಗ ಸರ್ವರ್ಗಳು ಏನಾಗ್ತಾ ಇದ್ದಾವೆ, ಎಲ್ಲವೂ ಕೂಡ ಹ್ಯಾಂಗ್ ಆಗ್ತಾ ಇದೆ, ಸರ್ವರ್ ಡೌನ್ ಅಂತ ಬರ್ತಾ ಇದೆ. ಆ ಕಾರಣದಿಂದ ಒಂದು ರೀತಿ ಗೊಂದಲ ಏರ್ಪಟ್ಟಿದೆ. ಇಲ್ಲಿಯವರೆಗೂ ಕೇವಲ 10% ವಾಹನಗಳಿಗೆ ಮಾತ್ರ ಇಲ್ಲಿಯವರೆಗೂ ಈ HSRP ಫಲಕಗಳನ್ನು ಅಳವಡಿಸಲಾಗಿದೆ. ಇನ್ನು 90% HSRP ಫಲಕಗಳನ್ನು ಅಳವಡಿಸಬೇಕಾಗಿದೆ. ಅದು ಕೂಡ ಇನ್ನು ಬೆರಳೆಣಿಕೆಯ ದಿನಗಳಿರೋ ಕಾರಣ ಇದರ ವಿಸ್ತರಣೆ ಇದೆ, ಅಟ್ಲೀಸ್ಟ್ 1 ತಿಂಗಳಿಗೆ ಮುಂದಕ್ಕೆ ಹಾಕಿ ಅಂತ ಮಾಲೀಕರು ಒತ್ತಡವನ್ನು ಮಾಡ್ತಾ ಇದ್ದಾರೆ. ಸೊ ಅದೇ ಕಾರಣಕ್ಕೆ ನೀವೀಗ ಬುಕ್ ಮೈ HSRP ಎನ್ನುವಂತಹ ವೆಬ್ಸೈಟ್ಗೆ ಹೋಗಿ ಅಲ್ಲೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ಟ್ರಾನ್ಸ್ಪೋರ್ಟ್ ಏನಿದೆ ಆ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಕೂಡ ನೀವು HSRP ಪ್ಲೇಟ್ ಇದೆ ಅದನ್ನು ಕೂಡ ರಿಜಿಸ್ಟರ್ ಆಗುವ ಮೂಲಕ ನಿಮ್ಮ ವಾಹನಗಳಿಗೆ ಇದನ್ನು ಅಳವಡಿಸಿಕೊಳ್ಳಬಹುದು. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.